ಎಸ್ಐಆರ್ ತಪ್ಪು ಅಂತ ಯಾರು ಹೇಳಕ್ಕಾಗಲ್ಲ. ನಮಗೋಸ್ಕರ ತಾನೇ ಅವ್ರು ಮಾಡೋದು. ಒಳ್ಳೇದೇ ಬಿಡಪ್ಪ. ಎಸ್ಐಆರ್ ಆಗಬೇಕು. ಔಟ್ಸೈಡರ್ಸ್ ಮಸ್ಟ್ ಬಿ ಕಿಕ್ಡ್ ಔಟ್. ಮುಲಾಜಿಲ್ದೆ ಒದ್ದೋಡಿಸ್ಬೇಕು. ಬೆಂಗಳೂರಲ್ಲಿ ವೋಟರ್ ಐಡಿ ಮಾಡ್ಕೋತಾರೆ, ತುಮಕೂರಲ್ಲಿ ವೋಟರ್ ಐಡಿ ಮಾಡ್ಕೋತಾರೆ, ಇಲ್ಲಿ ವೋಟ್ ಹಾಕ್ಬಿಟ್ಟು ಹಿಂಗೆ ಅಳಿಸ್ಕೊಬಿಟ್ಟು ತಿರ್ಗಿ ಅಲ್ಲಿಗೆ ಹೋಯ್ತಾರೆ. ಕಳ್ಳರು ಕಾಕರು ಎಲ್ಲ ಎರಡೆರಡು ಸರಿ ವೋಟ್ ಹಾಕಿ 75 ವರ್ಷದಿಂದ ಮಾಡಿರೋದನ್ನ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಇದೊಂದು ಪ್ರೋಸೆಸ್ ಚೆನ್ನಾಗಿದೆ, ಕ್ಲೀನ್ ಮಾಡ್ಬೇಕು ಆಕ್ಚುಲಿ. ಈ ಚಿಕ್ಕಮಗಳೂರು ಎಸ್ಟೇಟ್ ಒಳಗೆಲ್ಲ ಫುಲ್ ಅವರೇ ಇದ್ದಾರೆ. ಕಾಂಗ್ರೆಸ್ ಅವರೆಲ್ಲ ಅದಕ್ಕೆ ತುಂಬಾ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿ ಕಲಬೆರಕೆ ನನ್ನ ಮಕ್ಕಳಲ್ವಾ, ಅದಕ್ಕೆ ವಿರೋಧ ಮಾಡ್ತಾರೆ. ಕದ್ದು ಓಟ್ ಹಾಕಿಸ್ಕೊಳ್ಳೋರು ವಿರೋಧ ಮಾಡ್ತಾರೆ. ಅವ್ರ ಓಟ್ ಎಲ್ಲ ಬೇಕಲ್ಲ ಅವ್ರಿಗೆ. ಎಸ್ಐಆರ್ ಮಾಡೋರೆಲ್ಲ ಓಡೋಗ್ತಾರಲ್ಲ. ಈ ಅಕ್ರಮ ವಲಸಿಗರಿಂದ ಅವ್ರಿಗೆ ಅನುಕೂಲ ಇದೆ ಅಂತ ಹೇಳ್ತೀರಾ? ಮತ್ತೆ ವೋಟ್ ಹಾಕಕ್ಕೆ ಮತ್ತೆ ಬೇಕಲ್ಲ ಅಕ್ರಮ ವಲಸಿಗರು. ಅವ್ರಿಗೇನು ಅಪೋಸ್, ಅವ್ರಿಗೇನು ವೋಟ್ ಹಾಕ್ಬೇಕು, ಎಲ್ಲಿಂದ ಬಂದ್ರೇನು. ಕಾಂಗ್ರೆಸ್ ಬಸ್ ಒಂದ್ಸಲಿ ಸರಿ ಅಂತದೆ, ಒಂದ್ಸಲಿ ಸರಿ ಇಲ್ಲ ಅಂತದೆ. ನೋಡಿ ಈಗ ಬೆಳೆದಿದ್ದೆಲ್ಲ ಅಧ್ವಾನ ಮಾಡಿ ಇಕ್ತಾ ಇದ್ದಾರೆ. ನಮ್ಮ ಬೆಂಗಳೂರಲ್ಲಿ ನಾವು ಟ್ಯಾಕ್ಸ್ಗಳು ಕಟ್ಕೊಂಡು ಸಾಯ್ತಾ ಇದ್ದೀವಿ. ನಾವ್ಯಾಕೆ ಅವ್ರಿಗೆಲ್ಲ 2-3 ವೋಟರ್ ಐಡಿಗಳು ಕೊಡ್ಬೇಕು? ನಾವು ಇಂಡಿಯಾ ಅವರ ಬೇರೆಯವರ ನೋಡಿ ಗೊತ್ತಾಗಬೇಕಲ್ಲ, ಹಾಗೇ ಬೇಕದು. ಮತ್ತೆ ಕಾಂಗ್ರೆಸ್ ಅವರೆಲ್ಲ ಅದಕ್ಕೆ ತುಂಬಾ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿ ಕಲಬೆರಕೆ ನನ್ನ ಮಕ್ಕಳಲ್ವಾ, ಅದಕ್ಕೆ ವಿರೋಧ ಮಾಡ್ತಾರೆ. ಆಕ್ಚುಲಿ SIR ಅವರು ಇವಾಗ ಬಾಂಗ್ಲಾದೇಶದವ್ರು ಯಾರು, ಅಕ್ರಮ ವಲಸಿಗರು ಯಾರು, ಯಾರ್ಯಾರು ವೋಟರ್ ಐಡಿ ಆಕ್ಟಿವ್ ಇದೆ ಅದನ್ನ ಚೆಕ್ ಮಾಡಕ್ ಮಾಡ್ತಾ ಇದ್ದಾರೆ ಸರ್. ಇದನ್ನು ವಿರೋಧಿಸ್ತಾರೆ ಅಂದ್ರೆ ಅಂತವ್ರಿಗೆ ಏನ್ ಹೇಳ್ಬೇಕು ಸರ್? ಅವೆಲ್ಲ ಕರೆಕ್ಟಾಗಿ ಎಲ್ಲ ಡಿಲೀಟ್ ಆಗ್ಬಿಡ್ತಾರೆ. ಅವ್ರ ಓಟ್ ಕಮ್ಮಿ ಆಗುತ್ತಲ್ವಾ, ವೆಸ್ಟ್ ಬೆಂಗಾಲ್ ಆಯ್ತಲ್ವಾ, ಆ ಟೈಪ್ ಆಗ್ಬಿಡುತ್ತೆ ಭಯ ಅವ್ರಿಗೆ. ಇಲ್ಲೂ ಇದ್ದಾರೆ, ಸುಮಾರು ಲಕ್ಷ ಇದ್ದಾರೆ. ಇಲ್ಲಿ 1 ಕೋಟಿ ಇರ್ಬೇಕೇನೋ ಇಲ್ಲಿ ಕರ್ನಾಟಕದೊಳಗೆ. ಈ ಚಿಕ್ಕಮಗಳೂರು ಎಸ್ಟೇಟ್ ಒಳಗೆಲ್ಲ ಫುಲ್ ಅವರೇ ಇದ್ದಾರೆ. ಎಸ್ಐಆರ್ ತಪ್ಪು ಅಂತ ಯಾರು ಹೇಳಕ್ಕಾಗಲ್ಲ. ತಪ್ಪು ಹೆಂಗಾಗುತ್ತೆ ಹೇಳಿ? ಅವ್ರು ಹೇಳ್ತಾರೆ ಕಮ್ಯುನಿಸ್ಟ್ನವ್ರು, ಅವ್ರ ದೇಶದ್ರೋಹಿಗಳು ಹೇಳ್ತಾರೆ ಅವರು. ಅವ್ರಿಗೇನು ಹೇಳ್ತಾರೆ? ಯಾಕೆಂದ್ರೆ ಅವ್ರಿಗೆ ಈ ಬಾಂಗ್ಲಾದೇಶದವರು ಸುಮಾರು 56 ಲಕ್ಷ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅವ್ರ ಓಟೆಲ್ಲ ಬೇಕಲ್ಲ ಅವ್ರಿಗೆ. ಎಸ್ಐಆರ್ ಮಾಡೋರೆಲ್ಲ ಓಡೋಗ್ತಾರಲ್ಲ, ಅದಕ್ಕೆ. SIR ಸರಿನಾ ತಪ್ಪ? ಸರಿ ಅದು ಚೆಕ್ ಮಾಡ್ಬೇಕಾದ್ರೆ. ಯಾಕೆ ಸತ್ತವ್ರದೆಲ್ಲ ಇದೆ, ಬೇಕಾದಷ್ಟು ಜನ ಬೇರೆ ದೇಶದಿಂದ ಬಂದ್ರೆ ಬೇಜಾನ್ ಜನ ಸೇರ್ಕೊಂಡವ್ರೆ. ಮೊದಲು ಅವ್ರನ್ನೆಲ್ಲ ಉಗಿದೋಡಿಸ್ಬೇಕು. ಕಾಂಗ್ರೆಸ್ ಅವರ ತಪ್ಪು ಅಂತಿದ್ದಾರೆ. ಏನಿಲ್ಲ ಮಾಡಬೇಕು. ಬೇರೆ ದೇಶದ ಬೇಕಾದಷ್ಟು ಜನ ಬಂದು ಸೇರವ್ರೆ. ಅವ್ರ ವೀಸಾ ಎಲ್ಲ ಎಕ್ಸ್ಪೈರ್ ಆದ್ರೂ ಇನ್ನೇ ಇಟ್ಕೊಂಡವ್ರೆ. ಅವ್ರನ್ನೆಲ್ಲ ಮಾಡಿ ಕಳಿಸ್ಬೇಕು ಅವ್ರವ್ರ ದೇಶ. ಅವಾಗ ಕನ್ನಡಿಗರಿಗೆ ಸೇಫ್. SIR ಸರಿ. ಸರಿ. SIR ಸರಿನಾ ತಪ್ಪ ಸರ್ ನಿಮ್ಮ ಅಭಿಪ್ರಾಯ? ಒಳ್ಳೇದು. ಇಟ್ ಮಸ್ಟ್ ಬಿ ಡನ್. ಯಾಕಂದ್ರೆ ಯಾವ್ಯಾವ ದೇಶದಿಂದ ನಾವು ಬಂದು ನಮ್ದೆಲ್ಲ ಟ್ಯಾಕ್ಸ್ ಮನಿ ಅವ್ರಿಗೆ ಖರ್ಚು ಮಾಡೋ ನೆಸ್ಟಿ ಇಲ್ಲ. SIR ಆಗಬೇಕು. ಔಟ್ಸೈಡರ್ಸ್ ಮಸ್ಟ್ ಬಿ ಹೇಳಬೇಕು ಅಂದರೆ ಕಿಕ್ಡ್ ಔಟ್. ಕಳಿಸ್ಬೇಕು ಅವ್ರನ್ನೆಲ್ಲ. ಎಸ್ಪೆಷಲಿ ಬಾಂಗ್ಲಾದೇಶ ಇವರೆಲ್ಲ ಬಂದಿದ್ದಾರಲ್ಲ, ಪಾಕಿಸ್ತಾನದವರು, ಅವರು ಅಲ್ಲೆಲ್ಲ ನಮ್ಮನ್ನು ಹೇಗೆ ಅವ್ರು ಟ್ರೀಟ್ ಮಾಡಿದ್ರು. ಮುಲಾಜಿಲ್ದೆ ಒದ್ದೋಡಿಸ್ಬೇಕು. ನಿಜವಾದ ವೋಟರ್ಸು, ನಿಜವಾದ ಸಿಟಿಸನ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ವೋಟಿಂಗ್ ರೈಟ್ ಸಿಗಬೇಕು. SIR ಸರಿನಾ ತಪ್ಪ ಸರ್ ನಿಮ್ಮ ಅಭಿಪ್ರಾಯ? ಚೆಕ್ ಮಾಡೋದು ಕರೆಕ್ಟ್. ಕೆಲವು ಈ ಕಾಂಗ್ರೆಸ್ ಪಕ್ಷ ಅದನ್ನ ವಿರೋಧ ಮಾಡ್ತಾ ಇದೆ. ಕಾಂಗ್ರೆಸ್ ಬಸ್ ಒಂದ್ಸಲಿ ಸರಿ ಅಂತದೆ, ಒಂದ್ಸಲಿ ಸರಿ ಇಲ್ಲ ಅಂತದೆ. ನೋಡಿ ಈಗ ಬೆಳೆದಿದ್ದೆಲ್ಲ ಅಧ್ವಾನ ಮಾಡಿ ಇಕ್ತಾ ಇದ್ದಾರೆ. ಈಗ ನಾವು ಹೇಳ್ತಿದ್ವಿ DK ಶಿವಕುಮಾರ್ ಒಂದ್ಸಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದೆ. ಈಗ ಮುಖ್ಯಮಂತ್ರಿ ಆದಮೇಲೆ ಈಗ 80% ಜನ ಈಗ ಸರಿ ಇಲ್ಲ ಅವ್ರು ಮಾಡ್ತಾ ಇರೋದು ಕಾನೂನುಗಳು ಅಂತಾರೆ. ಏನು ಹೇಳೋದು ಇದಕ್ಕೆ? ಹಳೇದು ಕರೆಕ್ಟಾಗಿ ಆಯ್ತಾ ಇಲ್ವ ಅಂತ ಗೊತ್ತಾಗುತ್ತಲ್ಲ ಸರ್, ಅಲ್ವಾ? ಅದರಿಂದ ಮಾಡಿದ್ರೆ ಏನು ತೊಂದರೆ ಇಲ್ವಲ್ಲ. ಇವಾಗ ತುಂಬಾ ಜನ ಅಕ್ರಮ ಬಾಂಗ್ಲಾ ವಲಸಿಗರೆಲ್ಲ ಇದ್ದಾರೆ, ಅವ್ರದ್ದೆಲ್ಲ ಚೆಕ್ ಆಗುತ್ತೆ. ಹಾಂ, ಅದಿನ್ನು ಒಳ್ಳೇದಲ್ವ ಸರ್ ಅವಾಗ? ಹಾಂ, ಅವ್ರಿಗೆಲ್ಲರನ್ನು ಕಳಿಸ್ಬೋದಲ್ವಾ? ಹಾಂ, ಇಲ್ಲಿವರೆಗೆ ಜಾಗ ಇಲ್ಲ, ಇನ್ನು ಅಲ್ಲಿಂದ ಬಂದು ಸುಮ್ಮನೆ ಇದ್ದಾರಲ್ಲ, ಅವಾಗ ಗೊತ್ತಾಗುತ್ತಲ್ಲ, ಕಳಿಸ್ಬೋದಲ್ಲ ಸರ್? ಅವಾಗ ಮಾಡೋದು ಒಳ್ಳೇದಲ್ವ ಸರ್? ಸರ್ ನಿಮ್ಮ ಅಭಿಪ್ರಾಯ ಏನು? SIR ಸರಿನಾ ತಪ್ಪ ಸರ್? ಸರಿ ಇದೆ. ಇವಾಗ ಸುಮಾರು ಜನ ಬಾಂಗ್ಲಾ ವಲಸಿಗರೆಲ್ಲ ಇದ್ದಾರೆ, ಅವ್ರದ್ದೆಲ್ಲ ಚೆಕ್ ಆಗುತ್ತೆ. ಹೌದು, ಅದಕ್ಕೋಸ್ಕರ ಸರಿ ಇದೆ ಅಂತ ಹೇಳ್ತಾರೆ. ಸರಿನಾ ತಪ್ಪ ಸರ್ ಅದು? ಸರಿ. ಕಾಂಗ್ರೆಸ್ ಪಕ್ಷ ಅದನ್ನ ವಿರೋಧ ಮಾಡ್ತಾ ಇದೆಯಲ್ಲ ಸರ್? ವಿರೋಧ ಮಾಡೋದ್ರಲ್ಲ, ಅದು ಸರಿ ಇಲ್ಲ. ಅದು ಈಗ ಮಾಡಿದಾರಲ್ಲ, ಇದು ವೆಸ್ಟ್ ಬೆಂಗಾಲ್ ಎಲ್ಲ ಮಾಡೋದ್ರಲ್ಲ ಸರ್, ಅವರೆಲ್ಲ ಬಂದು ಸೇರ್ಕೊಂಡಿದ್ದಾರೆ ತಾನೆ. ಆ ಥರ ಮಾಡೋದು ತಪ್ಪೇನಿದೆ? ಅರ್ಹರ ಇಲ್ದೇ ಇರೋರು ಹೋಗ್ಲಿ, ಅದ್ರಲ್ಲಿ ಏನಿದೆ? ತಪ್ಪಿಲ್ವಲ್ಲಪ್ಪ, ಒಳ್ಳೇದಲ್ವಾ? ಚೆಕ್ ಮಾಡೋದೇ ಒಳ್ಳೇದು. ನಮಗೋಸ್ಕರ ತಾನೇ ಅವ್ರು ಮಾಡೋದು. ಒಳ್ಳೇದೇ ಬಿಡಪ್ಪ. ಇವಾಗ ತುಂಬಾ ಜನ ಅಕ್ರಮ ಬಾಂಗ್ಲಾ ವಲಸಿಗರೆಲ್ಲ ಇದ್ದಾರೆ, ಅದಕ್ಕೋಸ್ಕರ ಬಂದು ನೋಡೋದು ಒಳ್ಳೇದು. ತಪ್ಪಿಲ್ಲ ಅದರಲ್ಲಿ. ಅವಾಗ ನಮ್ಮ ಜನ ಎಷ್ಟಿದ್ದಾರೆ ನಮಗೆ ಪಾಪ್ಯುಲೇಷನ್ ಗೊತ್ತಾಗುತ್ತೆ. ಒಳ್ಳೇದ. ಬಟ್ ಏನಾಗ್ತಾ ಇದೆ ಅಂದ್ರೆ ನಮ್ಮ ಇಲ್ಲಿ ಆಡಳಿತ ಪಕ್ಷ SIR ಮಾಡಬಾರ್ದು, ಅದು ವಿಭಜಿಸ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲ, ಅದೆಲ್ಲ ಸುಳ್ಳು. ಅದಕ್ಕೂ ಇದಕ್ಕೆ ಏನು ಸಂಬಂಧನೇ ಇಲ್ಲ. ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋದೇ ನೋಡ್ಬೇಕೆ ವಿನ್ನ ಎಲ್ಲರೂ ಆಳುವ ಪಕ್ಷ ಬೇರೆ, ವಿರೋಧ ಪಕ್ಷ ಬೇರೆ ಅಂತ ಇರ್ಲಿ ಕೂಡದು. ಇಲ್ಲಿ ಯಾವುದು ಪಕ್ಷ ಭೇದ ಯಾವುದು ಇಲ್ಲ. ಯಾಕಂದ್ರೆ SIR ಆಗಬೇಕು. ಬೇರೆ ದೇಶದಿಂದ ಬಂದಿರೋರಿಗೂ ಅವ್ರದ್ದು ಏನು ಐಡೆಂಟಿಟಿನೇ ಇರಲ್ಲ. ಹಂಗೂ ಇಲ್ಲಿ ತುಂಬಾ ಜನ ಇರ್ತಾರೆ. ಯಾಕಂದ್ರೆ ಬೆಂಗಳೂರು ನಾರ್ತ್ ಅಲ್ಲಿ ಆ ಥರ ತುಂಬಾ ಜನ ಇದ್ದಾರೆ. ಆಸ್ ಪರ್ ಗೌರ್ಮೆಂಟ್ ಪ್ರಕಾರನೇ 7 to 8% ಬರೀ ಅವ್ರದ್ದೇನೇನೇ ಐಡೆಂಟಿ ಕಾರ್ಡ್ ಇದೆ ಅಂತ ಕರ್ನಾಟಕ ಸರ್ಕಾರನೇ ಒಂದ್ಸತಿ ಹೇಳಿ. ಅದೆಲ್ಲ ಕ್ಲೀನ್ ಆಗ್ಬೇಕು. ಕ್ಲೀನ್ ಆದ್ರೆ ನಮ್ಮವ್ರಿಗೂ ಸ್ವಲ್ಪ ಜಾಗ ಸ್ಪೇಸ್ ಆಗುತ್ತೆ. ಇವಾಗ SIR ಸರಿನಾ ತಪ್ಪ ಸರ್? SIR ಸರಿ ಇದೆ, ಮಾಡಬೇಕು. ಯಾಕೆ ಅಂದರೆ 75 ವರ್ಷದಿಂದ ಕಳ್ಳರು ಕಾಕರು ಎಲ್ಲ ಎರಡೆರಡು ಸರಿ ವೋಟ್ ಹಾಕಿ 4 ಸರಿ ವೋಟ್ ಹಾಕಿ 75 ವರ್ಷದಿಂದ ಮಾಡಿರೋದನ್ನ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಇದೊಂದು ಪ್ರೋಸೆಸ್ ಚೆನ್ನಾಗಿದೆ, ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಎಲ್ಲ ಕ್ಲೀನ್ ಮಾಡಿ ಸ್ಟ್ರೀಮ್ ಲೈನ್ ಮಾಡಿ ಕರೆಕ್ಟಾಗಿರೋರು ಇಲ್ಲಿಗೆ ಸಂಬಂಧಪಟ್ಟವ್ರು ಇಲ್ಲಿ ಓಟ್ ಹಾಕಬೇಕು, ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಅಲ್ಲಿ ಓಟ್ ಹಾಕಬೇಕು. ಏನಾಯ್ತು ಈಗ ವೆಸ್ಟ್ ಬೆಂಗಾಲಲ್ಲಿ? ಒಳ್ಳೆ ರಿಸಲ್ಟ್ ಬಂತ? ಎಲ್ಲ ಫಿಲ್ಟರ್ ಮಾಡಿದ್ರ, ನೀಟ್ ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. 75 ವರ್ಷದಿಂದ ಇದ್ದಾಗ ಗಲೀಜು ಕಸಗಳನ್ನೆಲ್ಲ ಇನ್ನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಅಕ್ರಮವಾಗಿರೋರೆಲ್ಲ ನೀಟ್ ಆಗ್ತದೆ, ಕ್ಲೀನ್ ಅವರೆಲ್ಲ ನೀಟ್ ಮಾಡಬೇಕು. 75 ವರ್ಷದಿಂದ ಏನೇನು ಮಾಡಿದ್ದಾರೆ ಇದೆಲ್ಲನೂ ಈಗ ಕ್ಲೀನ್ ಮಾಡ್ತಾ ಇದ್ದಾರೆ. 75 ವರ್ಷ ಮಾಡಿರೋದನ್ನ ನಿಮಗೆ 5 ವರ್ಷ 10 ವರ್ಷದಲ್ಲಿ ಮಾಡೋಕ್ಕಾಗಲ್ಲ. ಇದು ಲಾಂಗ್ ಪ್ರೋಸೆಸ್ಸು. ಮಾಡ್ತಾ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು. ಜನಸಂಖ್ಯೆ ಜಾಸ್ತಿ ಇದೆ ದೇಶದಲ್ಲಿ.
ಅಕ್ರಮಗಳು ನಡೀತಾ ಇರುತ್ತೆ. ಅದನ್ನು ಸರಿ ಮಾಡೋರು ಬೇಕು, ಅಕ್ರಮ ಮಾಡೋರು ಇರ್ತಾರೆ, ಸರಿ ಮಾಡ್ತಾನೆ ಇರಬೇಕು. ಅದನ್ನು ಕಂಟಿನ್ಯೂಸ್ ಪ್ರೋಸೆಸ್, ನಿಲ್ಲಲ್ಲ ಇದು. ಸರ್ ಬಟ್ ಕರ್ನಾಟಕ ಗೌರ್ಮೆಂಟ್ ಅಪೋಸ್ ಮಾಡ್ತಾ ಇದೆಯಲ್ಲ ಸರ್ ಇದನ್ನ. ಯಾರಿಗೆ ಅದರಲ್ಲಿ ಅನುಕೂಲ ಇದೆ ಅವ್ರು ಅದನ್ನು ಅಪೋಸ್ ಮಾಡ್ತಾರೆ, ಯಾರಿಗೆ ಅದು ಒಳ್ಳೇದು ಅನ್ಸುತ್ತೆ ಅದನ್ನು ಅಪೋಸ್ ಮಾಡಲ್ಲ, ಅಷ್ಟೇ ಸಿಂಪಲ್. ಅಂದ್ರೆ ಈ ಅಕ್ರಮ ವಲಸಿಗರಿಂದ ಅವ್ರಿಗೆ ಅನುಕೂಲ ಇದೆ ಅಂತ ಹೇಳ್ತೀರಾ? ಮತ್ತೆ ಓಟ್ ಹಾಕಕ್ಕೆ ಮತ್ತೆ ಬೇಕಲ್ಲ ಅಕ್ರಮ ವಲಸಿಗರು. ಈ ಉದಾಹರಣೆ ನಿಮ್ಮ ಕಣ್ಮುಂದೆ ನಿಲ್ಲುವ ಇಲ್ಲ ವೆಸ್ಟ್ ಬೆಂಗಾಲಲ್ಲಿ ಇವಾಗ ರೀಸೆಂಟಾಗಿ ಇನ್ನೂ ಒಂದು ತಿಂಗಳೂ ಆಗಿಲ್ಲ. ಕರೆಕ್ಟ್ ಅಲ್ವಾ? ದೇಶಕ್ಕೆ ಒಳ್ಳೇದಾಗಬೇಕು, ದೇಶಕ್ಕೋಸ್ಕರ ಮಾಡಬೇಕಿದೆ. ಅದು ಬಿಟ್ಬಿಟ್ಟು ಯಾರು ರಾಜಕೀಯದವ್ರು ಹೇಳಿರೋ ಬೇಡ ಅಂತ ಒಬ್ರು ಹೇಳ್ತಾರೆ, ಬೇಕು ಅಂತ ಒಬ್ರು ಹೇಳ್ತಾರೆ ಅನ್ನೋದಕ್ಕೋಸ್ಕರ ಅಲ್ಲ ಇದು. SIR ಸರಿನೇ ಅಲ್ವಾ? ಅದರಲ್ಲಿ ತಪ್ಪಾಗೋಂಥ ವಿಚಾರನೇ ಇಲ್ಲ. ಎನಿಥಿಂಗ್ ನಾವೊಂದು ರಿವೈಸ್ ಆಗಲೇಬೇಕಲ್ಲ. ಒಂದು ಡೇಟಾ ಇರುತ್ತೆ, ಆ ಡೇಟಾ ಸರಿನೋ ತಪ್ಪು ಅನ್ನೋದು ರಿವೈಸ್ ಆಗೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ಬಟ್ ಕೆಲವರು ಅಪೋಸ್ ಮಾಡ್ತಾ ಇದಾರಲ್ಲ ಸರ್ ಅದನ್ನ. ಜನ ಏನೇ ಮಾಡಿದರೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸನೋ ಎರಡೂ ಜನ ಇರುತ್ತೆ, ಎರಡೂ ಪಕ್ಷ ಇರುತ್ತೆ, ನೆಗೆಟಿವ್ ಪಾಸಿಟಿವ್. ನಾವು ಪಾಸಿಟಿವ್ ಹಿಡ್ಕೊಂಡು ಹೋಗ್ಬೇಕಷ್ಟೆ. ಇವಾಗ ಅಕ್ರಮವಾಗಿ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಇದು ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇವ್ರು ಅಪೋಸ್ ಮಾಡ್ತಾ ಇರೋದು ನೋಡಿದ್ರೆ ಅವರಿಂದ ಇವ್ರಿಗೇನೋ ಅನುಕೂಲ ಇದೆ ಅನ್ನೋ ಕಾಣಿಸ್ತಾ ಇಲ್ವಾ ಸರ್ ನಿಮಗೆ? ಇಟ್ಸ್ ಆಬ್ವಿಯಸ್ ಅಲ್ವಾ? ನಿಮ್ಮಿಂದ ನನಗೆ ಉಪಯೋಗ ಆಗುತ್ತೆ ಅಂದರೆ ನಾನು ನಿಮ್ಮ ಪರನೇ ಇರ್ತೀನಿ, ಸಿಂಪಲ್. ತುಂಬಾ ಒಳ್ಳೇದು. ಕಳ್ಳ ಓಟ್ ಎಲ್ಲ ಹೋಯ್ತವೆ. ಹಳ್ಳಿ ಕಡೆ ಒಂದು ಗಾದಿ ಹೇಳ್ತಾರೆ ಗೊತ್ತಾ, ಜಡಿ ಹಿಡಿತಾರೆ, ಚೆನ್ನಾಗಿರೋದೆಲ್ಲ ಕೆಳಗೆ ಬೀಳ್ತದೆ, ಜೈಲೆಲ್ಲ ಮೇಲೆ ಹೊಂಟೈತದೆ. ಒಂದು ಎಲೆಕ್ಷನ್ಗೆ ಒಂದೇ ಓಟ್ ಇರಬೇಕು. ಬೆಂಗಳೂರಲ್ಲೂ ವೋಟರ್ ID ಮಾಡ್ಕೋತಾರೆ, ತುಮಕೂರಲ್ಲಿ ವೋಟರ್ ID ಮಾಡ್ಕೋತಾರೆ, ಮಾಗಡಿಲಿ ವೋಟರ್ ID ಮಾಡ್ಕೋತಾರೆ, ರಾಮನಗರ ಮಾಡ್ಕೋತಾರೆ. 500 ರೂಪಾಯಿ ಒಂದು ಓಟ್ಗೆ ಬಸ್ ಚಾರ್ಜ್ ಕೊಡ್ತಾರೆ. ಆಮೇಲೆ ರೈಸ್ಗೆ ಅಷ್ಟನದು ಕಲ್ಸ್ಬಿಟ್ಟು 2 ಪೀಸ್ ಹಾಕ್ಬಿಟ್ಟು ಪ್ಯಾಕೆಟ್ ಕಟ್ಬಿಟ್ಟು ಕೊಟ್ಬಿಡ್ತಾರೆ ಅವ್ರಿಗೆ ಹೋಗೋರಿಗೆ, ಆಯ್ತಾ? ಅವ್ರಿಗೆ 500 ರೂಪಾಯಿನೂ ಕೊಡ್ತಾರೆ, ಬಸ್ ಚಾರ್ಜ್ ಕೊಡ್ತಾರೆ. ಇಲ್ಲಿ ಓಟ್ ಹಾಕ್ಬಿಟ್ಟು ಹಿಂಗೆ ಅಳಿಸ್ಕೊಬಿಟ್ಟು ತಿರ್ಗಿ ಅಲ್ಲಿಗೆ ಹೋಗ್ತಾರೆ ಅಷ್ಟೇ. ವಿರೋಧ ಮಾಡ್ತಾ ಇದಾರಲ್ಲ ಅವ್ರಿಗೆ ಅಂತ 2-3 ಮಡಿಕೊಂಡವರು ಓಟ್ ಹಾಕಿಸ್ಕೊಳ್ಳೋರು, ಕದ್ದು ಓಟ್ ಹಾಕಿಸ್ಕೊಳ್ಳೋರು ವಿರೋಧ ಮಾಡ್ತಾರೆ. ನ್ಯಾಯವಾಗಿರೋರು ವಿರೋಧ ಮಾಡ್ತಾ ಇಲ್ಲ. ಯಾರು ಮಾಡಲ್ಲ ವಿರೋಧ. ಯಾರು ಮಾಡ್ತಾ ಇದ್ದಾರೆ ವಿರೋಧ? ಯಾರು ವಿರೋಧ ಮಾಡಲ್ಲ. ಯಾಕಂದ್ರೆ ಇವಾಗ ಪಶ್ಚಿಮ ಬಂಗಾಳಲ್ಲಿ ಆಯ್ತಲ್ಲ, ಏನಾಯ್ತು? ಕರೆಕ್ಟಾಗಿ ಉಳ್ಕೊಂಡು ಜೈಲ್ ಹೋಯ್ತು, ಗಟ್ಟಿ ಉಳ್ಕೋತು. ಹಂಗೆ ಗಟ್ಟಿ ಉಳ್ಕೊಳ್ಳಿ, ಜೈಲ್ ಹೋಗ್ಲಿ. ಯಾವನೋ ಎಲ್ಲ ಬೇರೆ ದೇಶದಲ್ಲಿ ಬಂದು, ಬೇರೆ ಎಲ್ಲ ರಾಜ್ಯದಿಂದ ಬಂದು ನಮ್ಮ ಬೆಂಗಳೂರಲ್ಲಿ ನಾವು ಟ್ಯಾಕ್ಸ್ಗಳು ಕಟ್ಕೊಂಡು ಸಾಯ್ತಾ ಇದ್ದೀವಿ. ನಾವ್ಯಾಕೆ ಅವ್ರಿಗೆಲ್ಲ 2-3 ವೋಟರ್ ID ಕೊಡಬೇಕು? ಕರೆಕ್ಟಾಗಿರೋನು ಯಾಕೆ ಭಯ ಪಡಬೇಕು? ಈಗ ನಾನು ಕರೆಕ್ಟಾಗಿದ್ದೀನಿ, ನನಗೆ ಯಾಕೆ ಭಯ? ನನ್ನ ಸ್ವಂತ ಊರು ಕನಕಪುರ. ನಾನು ಹೋಗ್ಬಿಟ್ಟು ಬೆಂಗಳೂರಲ್ಲಿ ಓಟ್ ಹಾಕ್ಬಿಟ್ಟು ಕನಕಪುರದಲ್ಲಿ ಓಟ್ ಹಾಕೋಕ್ಕಾಯ್ತದ? ಅಲ್ಲಿ ಮುಡ್ಗೋಕ್ಕಾಯ್ತದ? ಮತ್ತೆ ಸಾಕು ನನಗೊಂದೇ, ನಾನು ಒಂದು ವೋಟರ್ ID ಇದೆ, ಒಂದೇ ಸಾಕು ನನಗೆ. ಅದೆಲ್ಲ ಮಾಡಬೇಕು. ಡಬಲ್ ವೋಟಿಂಗ್ ಇರುತ್ತಲ್ಲ, ಡಬಲ್ ವೋಟರ್ ID ಇರುತ್ತಲ್ಲ, ಅದೆಲ್ಲ ಕ್ಯಾನ್ಸಲ್ ಆಗಲಿ ಅಂದ್ಬಿಟ್ಟು ಇದು ಮಾಡೋದು. ಮತ್ತೆ ಕೆಲವರು ಅಪೋಸ್ ಮಾಡ್ತಾರಲ್ಲ ಅವ್ರಿಗೇನು ಹೇಳ್ತೀರಾ? ಅವ್ರಿಗೇನು ಅಪೋಸ್, ಅವ್ರಿಗೇನು ವೋಟ್ ಹಾಕಬೇಕು, ಎಲ್ಲಿಂದ ಬಂದ್ರೇನು ದುಡ್ಡು ಕೊಟ್ಟು ಓಟ್ ಹಾಕ್ತಾರಲ್ಲ, ಅದಕ್ಕೆ ಅವ್ರಿಗೆ ಕರೆಕ್ಟ್ ದುಡ್ಡು ಇಟ್ಕೊಂಡು ಅವ್ರಿಗೆ ವೋಟಿಂಗ್ ಬೇಕು, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು, ಅದಕ್ಕೆ ಎಲ್ಲೆಲ್ಲಿಂದ ಕರ್ಕೊಂಬಂದು ಹಾಕಿಸ್ತಾರೆ. ಅಲ್ಲ, ಬಾಂಗ್ಲಾದವರಿದ್ದರೆ ಚೆಕ್ ಮಾಡಿ ಅವ್ರನ್ನ ಆಮೇಲೆ ಕ್ರಮ ತಗೊಳ್ಳೋ ಸರಿ. ವೋಟರ್ ID ಕರೆಕ್ಟ್ ಆಗಿದೆಯಾ ಇಲ್ಲ ಚೆಕ್ ಮಾಡ್ತಾರೆ, ಸರಿನಾ ತಪ್ಪ? ಸರಿ ಅದು ಸರಿ. ಹೌದು. ಮತ್ತು ಕೆಲವರು ಇದನ್ನು ಅಪೋಸ್ ಮಾಡ್ತಾ ಇದ್ದಾರಲ್ಲ ಸರ್, ಅವ್ರಿಗೇನು ಹೇಳ್ತೀರಾ? ಅಲ್ಲ, ಅಪೋಸ್ ಮಾಡೋರಿಗೆ ಅದು ಸರಿಯಲ್ಲ. ಅದು ಆಚೆ ಕಡೆಯಿಂದ ಬಂದಿರೋರೆಲ್ಲ ನಮ್ಮನ್ನು ದಬ್ಬಾಳಿಕೆ ಮಾಡ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಅವರು ಎಲ್ಲ ನಾವು ಇಲ್ಲಿ ಅವಕಾಶ ಕೊಡೋದು ತಪ್ಪು. ವೋಟರ್ ID ತೆಗೆದಾಕೋದು ಸರಿ, ಅದನ್ನು ಗಡೀಪಾರು ಮಾಡೋದು ಸರಿ.